ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2026 ರಿಲೀಸ್ ಆಗಿರುವ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ನೀವು ಸ್ಪೈಡರ್ ಮ್ಯಾನ್ ಯೂನಿವರ್ಸ್ ಇಂದು ಅಥವಾ ಮಾರ್ವಲ್ ಯೂನಿವರ್ಸ್ ಇಂದು ಯಾವುದೇ ಮೂವಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಮೂವಿ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಮಾಡಿಸ್ತೀನಿ. ಯಾವ ಕ್ಯಾರೆಕ್ಟರ್ ಎಲ್ಲಿಂದ ಬರ್ತಾರೆ, ಅವ್ರು ಯಾರು, ಇಲ್ಲಿಗೆ ಏನ್ ಲಿಂಕು ಎಲ್ಲಾನು ಹೇಳ್ತೀನಿ. ಕತೆ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡೋಣ. ಓಕೆ, ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಏನ್ ತೋರಿಸ್ತಾರೆ ಅಂತ ಅಂದ್ರೆ ಪೂರ್ತಿ ವರ್ಲ್ಡ್ ಸ್ಪೈಡರ್ ಮ್ಯಾನ್ ನ ಮರ್ತೋಗ್ಬಿಟ್ಟಿದೆ. ಆಕ್ಚುಲಿ ಪೀಟರ್ಗೂ ಕೂಡ ಇದೇ ಬೇಕಿತ್ತು. ಯಾಕಂದ್ರೆ ಸ್ಪೈಡರ್ ಮ್ಯಾನ್ ಯಾರ ಹತ್ರ ಬಹಳ ಕ್ಲೋಸ್ ಆಗಿರ್ತಾನೋ ಅವರಿಗೆ ಆಪತ್ತಂತೂ ಬಂದೇ ಬರುತ್ತೆ. ಎಕ್ಸಾಂಪಲ್ ಅವರ ಆಂಟಿ ಮೇ, ಅವಳು ಕೂಡ ಸ್ಪೈಡರ್ ಮ್ಯಾನ್ ದುಶ್ಮನ್ಗಳ ಕೈಲಿ ಸತ್ತು ಹೋಗ್ಬಿಟ್ಲು. ಸೊ ಇದೇ ತರ ಬೇರೆ ಯಾರಿಗೂ ಆಗ್ಬಾರ್ದು ಅಂತ ಅವನು ಡಾಕ್ಟರ್ ಸ್ಟ್ರೇಂಜ್ ಕೈಲಿ ತನ್ನ ಮರ್ಸೋ ಹಾಗೆ ಒಂದು ಸ್ಪೆಲ್ ಮಾಡಿಸಿದ್ದ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಈಗ ವರ್ಲ್ಡ್ ಜೊತೆ ಅವನ ಗರ್ಲ್ ಫ್ರೆಂಡ್ MJ ಮತ್ತೆ ತನ್ನ ಬೆಸ್ಟ್ ಫ್ರೆಂಡ್ ನೆಡ್ ಕೂಡ ಅವನನ್ನು ಕಂಪ್ಲೀಟ್ ಆಗಿ ಮರ್ತ ಹೋಗಿರ್ತಾರೆ. ಇದೇ ವಿಷಯ ಪೀಟರ್ ಅಂದ್ರೆ ಸ್ಪೈಡರ್ ಮ್ಯಾನ್ ಗೆ ಒಳಗೊಳಗೆ ತುಂಬಾನೇ ತಿಂತಾ ಇರುತ್ತೆ. ಯಾಕಂದ್ರೆ ಅವ್ರು ಮೂರು ತುಂಬಾನೇ ಕ್ಲೋಸ್. ಅವ್ರ ಜೊತೆ ಇದ್ರೆ ಅವ್ರು ನೆಕ್ಸ್ಟ್ ಲೆವೆಲ್ ಹ್ಯಾಪಿ ಆಗಿರ್ತಾನೆ. ಇವಾಗ ಒಬ್ಬಂಟಿ ಆಗ್ಬಿಟ್ಟಿದ್ದಾನೆ, ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದಾನೆ. ಅವ್ರಂತೂ ಮರ್ತೋಗಿದ್ದಾರೆ, ಆದ್ರೆ ಇವನಿಗೆ ಇನ್ನ ಮರೆಯಕ್ ಆಗ್ತಾ ಇಲ್ಲ. ಅವ್ರು ಹಾಕೋ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾನೆ. ನೆಡ್ ಮತ್ತೆ MJ MIT ಅಲ್ಲಿ ಅಡ್ಮಿಷನ್ ತಗೊಂಡಿರ್ತಾರೆ. ಅವರು ಅಲ್ಲಿ ಓದ್ತಾ ಇರ್ತಾರೆ. ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿಯಲ್ಲಿ MJ ಗೆ ಒಂದು ಲೆಟರ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ. ಬಟ್ ಆ ಲೆಟರ್ ನ ಪೀಟರ್ MJ ಗೆ ಕೊಡೋಕೆ ಆಗ್ಲೇ ಇಲ್ಲ. ಅಕಸ್ಮಾತ್ ಆ ಲೆಟರ್ ನ MJ ಓದ್ಬಿಟ್ರೆ ಅವಳಿಗೆ ಎಲ್ಲ ಮರ್ತೋಗಿರೋದು ನೆನಪಾಗುತ್ತೆ. ಆದ್ರೆ ಸ್ಪೈಡರ್ ಮ್ಯಾನ್ ಅಂದ್ರೆ ಪೀಟರ್ ಪಾರ್ಕರ್ ಅದನ್ನ ಅವಳಿಗೆ ಕೊಡೋದಿಲ್ಲ. ಯಾಕಂದ್ರೆ ನನ್ ಜೊತೆ ಮತ್ತೆ ಸಂಬಂಧದಲ್ಲಿ ಅವಳು ಇದ್ರೆ ಮತ್ತೆ ಅವಳಿಗೆ ಪ್ರಾಬ್ಲಮ್ ಆಗುತ್ತೆ, ಎನಿಮೀಸ್ ಬರ್ತಾರೆ, ಅವಳಿಗೆ ಪ್ರಾಬ್ಲಮ್ ಕೊಡ್ತಾರೆ ಅಂತ ಅವನು ಕೊಡೋದೇ ಇಲ್ಲ ಲೆಟರ್ ನ. ಅಂಡ್ ಪೀಟರ್ ಇವಾಗ ಆಲ್ಮೋಸ್ಟ್ ಈ ಒಂದು ಲೈಫ್ ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾನೆ. ಸ್ಪೈಡರ್ ಮ್ಯಾನ್ ಒಳಗಡೆ ಪೀಟರ್ ಪಾರ್ಕರ್ ಅನ್ನೋ ವರ್ಷನ್ ಇದ್ರೂ ಕೂಡ ಇವಾಗ ಸದ್ಯಕ್ಕೆ ಅವನು ಸ್ಪೈಡರ್ ಮ್ಯಾನ್ ಆಗಿ ಲೈಫ್ ಮಾತ್ರ ಲೀವ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲೇ ಪೀಟರ್ ಗೆ ಒಂದು ಕ್ರೈಮ್ ಸಿಗ್ನಲ್ ಬರುತ್ತೆ. ಸಿಟಿಯಲ್ಲಿ ಕೆಲವೊಂದು ವಿಲನ್ಸ್ ಓಡಾಡ್ತಾ ಇರ್ತಾರೆ. ಸಿಟಿ ಏನಾದ್ರೂ ದೊಡ್ಡ ಡ್ಯಾಮೇಜ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಅದರಲ್ಲಿ ಫಸ್ಟ್ ವಿಲನ್ ಹೆಸರು ಸ್ಕಾರ್ಪಿಯನ್ ಅಂತ. ಸ್ಪೈಡರ್ ಮ್ಯಾನ್ ಮತ್ತೆ ಸ್ಕಾರ್ಪಿಯನ್ ಮುಖಾಮುಖಿ ತುಂಬಾ ಸಲ ಆಗಿದೆ. ಬಟ್ ಎವ್ರಿ ಟೈಮ್ ಸ್ಕಾರ್ಪಿಯನ್ ಸ್ಪೈಡರ್ ಮ್ಯಾನ್ ಹತ್ರ ಸೋಲ್ತಾ ಇರ್ತಾನೆ. ಇದರ ಕಂಟಿನ್ಯೂಯೇಷನ್ ಆಗಿ ಸಿಟಿಯಲ್ಲಿ ಇನ್ನೂ ಕೆಲವು ವಿಲನ್ಸ್ ಇದ್ದಾರೆ. ಅವರು ಸಿಟಿನ ನಾಶ ಮಾಡೋಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಬಟ್ ಸ್ಪೈಡರ್ ಮ್ಯಾನ್ ಒಬ್ಬೊಬ್ಬರನ್ನ ರಫ್ ಆಗಿ ಬಾರಿಸಿ DODC ಗೆ ಹ್ಯಾಂಡ್ ಓವರ್ ಮಾಡ್ತಾನೆ. DODC ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಗೆ. ಈಗ ಸ್ಪೈಡರ್ ಮ್ಯಾನ್ ಗೆ ಇದೇ ದಿನನಿತ್ಯದ ಲೈಫ್ ಆಗೋಗಿದೆ. ಹಗಲೆಲ್ಲ ಬ್ಯಾಡ್ ಗೈಸ್ ಜೊತೆ ಫೈಟ್ ಮಾಡೋದು, ನೈಟ್ ಆದ್ರೆ MJ ಮತ್ತೆ ನೆಡ್ ವಿಡಿಯೋಸ್ ನ ನೋಡ್ತಾ ಇರೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಕೆಲವೊಮ್ಮೆ ಪೀಟರ್ ಗೆ ರಿಯಲಿ ಬ್ಯಾಡ್ ಅನ್ಸುತ್ತೆ. ಬಟ್ ಅವನು ತಗೊಂಡ ಡಿಸಿಷನ್ ಕರೆಕ್ಟ್ ಆಗಿದೆ. ಯಾಕಂದ್ರೆ ಇದರಿಂದಲೇ ಅವನ ಫ್ರೆಂಡ್ ಮತ್ತೆ ಗರ್ಲ್ ಫ್ರೆಂಡ್ ಸೇಫ್ ಆಗಿರ್ತಾರೆ. ಅದೇ ಟೈಮಿಗೆ ಪೀಟರ್ ಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಬರುತ್ತೆ. TODC ಯ ಒಂದು ಟ್ಯಾಂಕ್ ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಸ್ ಕಡೆ ಮೂವ್ ಆಗ್ತಾ ಇದೆ. ಆ ಒಂದು ಟ್ಯಾಂಕ್ ಸಿಟಿಯಲ್ಲಿ ರಂಪಾಟ ಮಾಡ್ತಾ ಹೆಡ್ ಕ್ವಾರ್ಟರ್ಸ್ ಕಡೆ ಹೋಗ್ತಾ ಇದೆ. ಬಟ್ ಸ್ಪೈಡರ್ ಮ್ಯಾನ್ ಅದನ್ನ ಹೇಗಾದ್ರೂ ಮಾಡಿ ತಡೆಯೋಕೆ ಟ್ರೈ ಮಾಡ್ತಾನೆ. ಆ ಟ್ಯಾಂಕ್ ಒಳಗಡೆ ಯಾರಿದ್ದಾರೆ ಅಂತ ಸ್ಪೈಡರ್ ಮ್ಯಾನ್ ಗೂ ಕೂಡ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಆ ಟ್ಯಾಂಕ್ ನ ಸ್ಟಾಪ್ ಮಾಡೋಕೆ ನೋಡ್ತಾನೆ. ಅಷ್ಟರಲ್ಲಿ ಅಲ್ಲಿ ಒಂದು ಸ್ಮಾಲ್ ಬ್ಲಾಸ್ಟ್ ಆಗುತ್ತೆ. ಅಂಡ್ ನಮಗೆ ಇಲ್ಲಿ ಎಂಟ್ರಿ ಸಿಗೋದು ಬೇರೆ ಯಾರ್ದು ಅಲ್ಲ, ಪನಿಷರ್ ಅಂದ್ರೆ ಫ್ರಾಂಕ್. ಪನಿಷರ್ ಅಂತ ಒಂದು ಸೀರೀಸ್ ಬರುತ್ತೆ. ಅದರಲ್ಲಿ ಮೇನ್ ಹೀರೋನೇ ಇವನು. ಇದು ಕೂಡ ಮಾರ್ವೆಲ್ ಗೆ ಒಂದು ಸೇರ್ಪಡೆ ಆಗಿದೆ ಈ ಒಂದು ಸೀರೀಸ್. ಈ ಫ್ರಾಂಕ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೇ ಹೇಳ್ತೀನಿ. ಫ್ರಾಂಕ್ ಐಡಿಯಾಲಜಿನೇ ಕಂಪ್ಲೀಟ್ ಬೇರೆ. ಆ ಬಾಂಬ್ ನ ಹಾಕಿದ್ದೆ ಫ್ರಾಂಕ್ ಪ್ರಕಾರ ಎಲ್ಲ ವಿಲನ್ಸ್ ಗಳನ್ನ ಜಸ್ಟ್ ಸ್ಪಾಟ್ ನಲ್ಲೇ ಮುಗಿಸ್ಬಿಡ್ಬೇಕು. ಆದ್ರೆ ಸ್ಪೈಡರ್ ಮ್ಯಾನ್ ಆ ತರ ಕ್ರೂರಿ ಅಲ್ಲ. ಆ ಒಂದು ಐಡಿಯಾಲಜಿನೇ ಬೇರೆ ಆಗಿತ್ತು. ಅವನು ವಿಲನ್ ಗಳನ್ನ ಸೇವ್ ಮಾಡಿ ಬುದ್ಧಿ ತಿಳಿಸ್ಬಿಟ್ಟು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದ. ಅದು ಫ್ರಾಂಕ್ ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಫ್ರಾಂಕ್ ನೇರವಾಗಿ ಕಿಲ್ ಮಾಡೋದ್ರಲ್ಲೇ ಬಿಲೀವ್ ಮಾಡೋನು. ಇದೇ ರೀಸನ್ ಗೆ ಫ್ರಾಂಕ್ ಸದ್ಯಕ್ಕೆ ಅವನನ್ನು ಶೂಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದ. ಸ್ಪೈಡರ್ ಮ್ಯಾನ್ ಗೆ ಈ ವಿಷಯ ಗೊತ್ತು. ಅದಕ್ಕೆ ಫಸ್ಟ್ ಅವನು ಫ್ರಾಂಕ್ ನ ತಡಿತಾನೆ. ಇಲ್ಲ ಅಂದ್ರೆ ಫ್ರಾಂಕ್ ಪಕ್ಕಾ ಗನ್ ತಗೊಂಡ್ಬಿಟ್ಟು ಆ ಟ್ಯಾಂಕ್ ಅಲ್ಲಿ ಇರೋರ್ನ ಒಳಗೆ ಸಾಯಿಸ್ಬಿಡ್ತಾನೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಆ ಟ್ಯಾಂಕ್ ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಸ್ ಒಳಗಡೆ ನುಗ್ಬಿಡುತ್ತೆ. ಆದ್ರೆ ಫಾರ್ಚುನೇಟ್ಲಿ ಯಾರಿಗೂ ಏನು ಗಾಯ ಆಗಿರಲ್ಲ. ಈಗ ಆ ಟ್ಯಾಂಕಿನ ಡೋರ್ ಓಪನ್ ಆಗುತ್ತೆ. ನಾವು ಅದರಲ್ಲಿ ಒಂದು ಮುದುಕಿನ ನೋಡ್ಬೋದು. ಅವಳು ಓಡಿಸ್ತಾ ಇರ್ತಾಳೆ ಆ ಟ್ಯಾಂಕ್ ನ. ಎಲ್ರು ಯಾವ್ದೋ ದೊಡ್ಡ ಮಾನ್ಸ್ಟರ್ ಇರ್ಬೋದು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಇದ್ದಿದ್ದು ಒಬ್ಳು ಮುದುಕಿ. ಬಟ್ ಇಲ್ಲೇ ಮೇನ್ ಟ್ವಿಸ್ಟ್ ಅನ್ಲಾಕ್ ಆಗೋದು. ಇಲ್ಲಿ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಆ ಮುದುಕಿ ಟ್ಯಾಂಕ್ ಡ್ರೈವ್ ಮಾಡ್ತಾ ಇದ್ದಿದ್ದು ನಿಜ. ಬಟ್ ಅವಳು ತನ್ನ ಕಂಟ್ರೋಲ್ ನಲ್ಲೇ ಇರ್ಲಿಲ್ಲ. ಬದಲಿಗೆ ಯಾರೋ ಅವಳನ್ನ ಪೊಸೆಸ್ ಮಾಡಿದ್ರು. ಯಾರೋ ಒಬ್ಬರ ಸ್ಪಿರಿಟ್ ಅಥವಾ ಆತ್ಮ ಅವಳ ದೇಹದಲ್ಲಿ ಇದೆ. ಇದ್ದಕ್ಕಿದ್ದ ಹಾಗೆ ಆ ಸ್ಪಿರಿಟ್ ಸ್ವಿಚ್ ಆಗಿ ಆ ಮುದುಕಿ ದೇಹದಿಂದ ಹೊರ ಬಂದ್ಬಿಟ್ಟು ಪಕ್ಕದಲ್ಲಿದ್ದ ಒಬ್ಬ ಸೋಲ್ಜರ್ ದೇಹದೊಳಗಡೆ ನುಗ್ಬಿಡುತ್ತೆ. ಆ ಸ್ಪಿರಿಟ್ ತುಂಬಾ ಫಾಸ್ಟ್ ಆಗಿ ಎಲ್ಲರ ದೇಹನ ನುಗ್ತಾ ಇತ್ತು, ಸ್ವಿಚ್ ಮಾಡ್ತಾ ಇತ್ತು. ಇದನ್ನ ಇಂಗ್ಲಿಷ್ ನಲ್ಲಿ ಹಾಪಿಂಗ್ ಅಂತ ಅಂತಾರೆ. ಇದನ್ನೆಲ್ಲ ಸ್ಪೈಡರ್ ಮ್ಯಾನ್ ಅಬ್ಸರ್ವ್ ಮಾಡ್ತಾನೆ. ಶಾಕ್ ಆಗ್ತಾನೆ. ಯಾಕಂದ್ರೆ ಅವನು ಲೈಫ್ ನಲ್ಲೇ ಇಂಥದನ್ನ ನೋಡಿರ್ಲಿಲ್ಲ.
ಈ ಸ್ಪಿರಿಟ್ ಸ್ಪೈಡರ್ ಮ್ಯಾನ್ ಒಳಗಡೆ ಕೂಡ ನುಗ್ಗೋಕೆ ಟ್ರೈ ಮಾಡುತ್ತೆ. ಆದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ಗೊತ್ತಲ್ವಾ, ಸ್ಪೈಡರ್ ಮ್ಯಾನಿನ ಸೆನ್ಸಸ್ ಯಾವ ಲೆವೆಲ್ ಇತ್ತು ಅಂತಂದ್ರೆ ಆ ಒಂದು ಆತ್ಮ ಅವನಿಗೆ ಪೊಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಸ್ಪೈಡರ್ ಮ್ಯಾನ್ ಕೂಡ ಗೊತ್ತಾಗುತ್ತೆ. ಇವಾಗ ನಾವ್ ಯಾವ್ದ್ರ ಜೊತೆ ಡೀಲ್ ಮಾಡ್ತಾ ಇದೀವಿ, ನಮ್ಮ ಎನಿಮಿ ಯಾರು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ತಿಳ್ಕೊಳ್ಳೋದಕ್ಕೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕೆ ಸ್ಪೈಡರ್ ಮ್ಯಾನ್ ಥಂಡರ್ ಬೋಲ್ಟ್ ನ ಬ್ಲಾಕ್ ವಿಡೋ ಹತ್ರ ಹೋಗ್ತಾನೆ. ಥಂಡರ್ ಬೋಲ್ಟ್ ಅಂದ್ರೆ ಅದು ಕೂಡ ಒಂದು ಮಾರ್ವಲಿನ ಸೀರೀಸ್. ಅದರಲ್ಲಿ ಒಂದು ಕ್ಯಾರೆಕ್ಟರ್ ನೇಮ್ ಬ್ಲಾಕ್ ವಿಡೋ ಅಂತ. ಬ್ಲಾಕ್ ವಿಡೋ ಹೇಳ್ತಾಳೆ, ಆ ಸ್ಪಿರಿಟ್ ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಸ್ ಗೆ ನುಗ್ಗದಷ್ಟೇ ಅಲ್ಲದೆ ಆ 30 ಜನರನ್ನ ಪೊಸೆಸ್ ಬೇರೆ ಮಾಡಿದೆ ಅಂತಂದ್ರೆ ಅದು ಯಾವುದೋ ಇಂಪಾರ್ಟೆಂಟ್ ಥಿಂಗ್ ನ ಸರ್ಚ್ ಮಾಡ್ತಾ ಇದೆ. ಈ ಒಂದು ವಿಷಯ ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಸ್ ನ ಮ್ಯಾನೇಜರ್ ಗೆ ಗೊತ್ತಿರಬೇಕು. ಆ ಸ್ಪಿರಿಟ್ ಯಾಕೆ ಅಲ್ಲಿಗೆ ನುಗ್ಗೋಕೆ ಟ್ರೈ ಮಾಡ್ತಾ ಇದೆ ಅಂತ. ಖಂಡಿತ ಡ್ಯಾಮೇಜ್ ಕಂಟ್ರೋಲ್ ಒಳಗಡೆ ಯಾವುದೋ ಟಾಪ್ ಸೀಕ್ರೆಟ್ ಥಿಂಗ್ ಇದೆ. ಈ ಒಂದು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಸ್ಪೈಡರ್ ಮ್ಯಾನ್ ಡೈರೆಕ್ಟ್ ಆಗಿ ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಸ್ ಗೆ ಹೋಗ್ತಾನೆ. ಅಲ್ಲಿ ಚೆಕಿಂಗ್ ನ ಮುಗಿಸ್ಕೊಂಡ್ಬಿಟ್ಟು ಡ್ಯಾಮೇಜ್ ಕಂಟ್ರೋಲ್ ಹೆಡ್ ವಿಲ್ ಅಂತ ಇರ್ತಾನೆ, ಅವನ್ನ ಭೇಟಿ ಮಾಡ್ತಾನೆ. ಪೀಟರ್ ವಿಲ್ ಹತ್ರ ಎಲ್ಲಾ ಡೀಟೇಲ್ಸ್ ಕೇಳ್ತಾನೆ. ಬಟ್ ವಿಲ್ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ ಸ್ಪಿರಿಟ್ ಯಾಕೆ ನಮ್ಮ ಹೆಡ್ ಕ್ವಾರ್ಟರ್ಸ್ ಗೆ ಬಂತು, ನಮ್ಮ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ನನಗೆ ಸ್ವಲ್ಪನೂ ಐಡಿಯಾ ಇಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ವಿಲ್ ಮತ್ತೆ ಸ್ಪೈಡರ್ ಮ್ಯಾನ್ ಅನಿಸಿಕೆ ಏನಿತ್ತು ಅಂತಂದ್ರೆ ಡ್ಯಾಮೇಜ್ ಕಂಟ್ರೋಲ್ ನಲ್ಲಿ ತುಂಬಾ ಜನ ಕ್ರಿಮಿನಲ್ಸ್ ಲಾಕ್ ಆಗಿದ್ದಾರೆ. ಬಹುಶಃ ಆ ಸ್ಪಿರಿಟ್ ಅವ್ರನ್ನ ಬಿಡ್ಸೋಕೆ ಬಂದಿರಬಹುದೇನೋ ಅಂತ ಅವರು ಅನ್ಕೊಂಡಿದ್ರು. ಆದ್ರೆ ಅದೇ ಟೈಮಿಗೆ ಸ್ಪೈಡರ್ ಮ್ಯಾನಿನ ಒಂದು ಕಣ್ಣು ಅಲ್ಲಿದ್ದ ಒಂದು ಬಾಕ್ಸ್ ಮೇಲೆ ಬೀಳುತ್ತೆ. ಅದರಲ್ಲಿ ಕೆಲವೊಂದು ಮಿಸ್ಟೀರಿಯಸ್ ಆಬ್ಜೆಕ್ಟ್ಸ್ ಇತ್ತು. ಇವಾಗ ಸೀನ್ ಕಟ್ ಮಾಡಿದ್ರೆ ಸ್ಪೈಡರ್ ಮ್ಯಾನ್ ಒಂದು ಕೆಫೆಯಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಏನೋ ಬೈ ಮಾಡೋಕೆ ಬಂದಿದ್ದ. ಆದ್ರೆ ಅಲ್ಲಿಗೆ ನೆಡ್ ಬರ್ತಾನೆ. ತನ್ನ ಆತ್ಮೀಯ ಗೆಳೆಯ ನೆಡ್ ಅವನನ್ನು ನೋಡ್ಬಿಟ್ಟು ಪೀಟರ್ಗೆ ತುಂಬಾನೇ ಖುಷಿ ಆಗುತ್ತೆ. ಮನಸ್ಸು ತಡೆಯದೆ ಪೀಟರ್ ನೆಡ್ ನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ನೆಡ್ ಒಂದು ಪಾರ್ಟಿಗೆ ಹೋಗ್ತಾನೆ. ಅಲ್ಲಿ MJ ಕೂಡ ಇರ್ತಾಳೆ. MJ ನ ನೋಡಿದ ತಕ್ಷಣ ಪೀಟರು ಅಲ್ಲೇ ಸ್ಟನ್ ಆಗಿ ನಿಂತು ಅವಳನ್ನ ಪ್ರೀತಿಯಿಂದ ನೋಡ್ತಾ ಇರ್ತಾನೆ. ಅದೇ ಹೌಸ್ ನಲ್ಲಿ ಪೀಟರ್ ನೆಡ್ ಜೊತೆ ಮಾತಾಡ್ತಾನೆ. ಬಟ್ ತನ್ನ ರಿಯಲ್ ನೇಮ್ ಹೇಳೋದಿಲ್ಲ. ಇವನು MJ ಜೊತೆಗೂ ಕೂಡ ಮಾತಾಡ್ತಾನೆ. ಬಟ್ ಫೇಕ್ ನೇಮ್ ಹೇಳ್ತಾನೆ. ಯಾಕಂದ್ರೆ ಅವರಿಬ್ಬರಿಗೆ ಪೀಟರ್ ಜಸ್ಟ್ ಒಬ್ಬ ಸ್ಟ್ರೇಂಜರ್ ಅಷ್ಟೇ. ಇನ್ನೊಂದು ವಿಷಯ ಹೇಳದ್ ಮರ್ತಿದ್ದೀನಿ ನಿಮಗೆ. ನೆಡ್ ಒಂದು ಸ್ಪೈಡಿ ಟ್ರ್ಯಾಕರ್ ಅಂತ ಒಂದು ಆಪ್ ಕ್ರಿಯೇಟ್ ಮಾಡಿರ್ತಾನೆ. ಅದರಿಂದ ಸ್ಪೈಡರ್ ಮ್ಯಾನ್ ಎಲ್ಲೇ ಹೋದ್ರು ಅವನ ಲೊಕೇಶನ್ ಟ್ರ್ಯಾಕ್ ಆಗ್ತಾ ಇರುತ್ತೆ. ಹೀಗೆ ನಡೀತಿರ್ಬೇಕಾದ್ರೆ ಪೀಟರು ಅಲ್ಲಿ ಏನೋ ಒಂದನ್ನ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣ ಅವನ ಕಾಲ್ ಕೆಳಗಿಲ್ಲ ನೆಲವೇ ಕುಸಿದು ಬಿದ್ದಂಗೆ ಆಗುತ್ತೆ. ಯಾಕಂತಂದ್ರೆ ಅಲ್ಲಿ MJಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಅವಳು ಅವನನ್ನ ಕಿಸ್ ಮಾಡ್ತಾ ಇದ್ಲು. ಇದನ್ನ ನೋಡಿ ಪೀಟರ್ಗೆ ಹಾರ್ಟ್ ಬ್ರೇಕ್ ಆಗುತ್ತೆ. ತಕ್ಷಣ ಅಲ್ಲಿಂದ ಆಚೆ ಬಂದ್ಬಿಡ್ತಾನೆ. ಈ ಸಿಚುಯೇಷನ್ ನಿಂದ ಪೀಟರ್ಗೆ ಹೆವಿ ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಮನೆಗೆ ಬಂದವನೇ ಸಡನ್ ಆಗಿ ಫೇಂಟ್ ಆಗ್ಬಿಡ್ತಾನೆ. ಅಂದ್ರೆ ತಲೆ ತಿರುಗಿ ಮಲಗ್ ಬಿಡ್ತಾನೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಕಣ್ಣು ಬಿಟ್ಟಾಗ ಪೀಟರ್ ಶಾಕು. ಯಾಕಂದ್ರೆ ಸುತ್ತಲೂ ಬರೀ ಸ್ಪೈಡರ್ ವೆಬ್ಸ್ ಇರುತ್ತೆ. ಅಂಡ್ ಪೀಟರ್ ತನ್ನ ರೂಮ್ ನಲ್ಲಿ ಇಲ್ಲ, ಬದಲಿಗೆ ತನ್ನ ಬಿಲ್ಡಿಂಗಿನ ಹೊರಗಡೆ ಕೆಳಗೆ ನೇತಾಡ್ತಾ ಇರ್ತಾನೆ. ತುಂಬಾ ಮೇಲಿಂದ ನೇತಾಡ್ತಾ ಇರ್ತಾನೆ. ಕೆಳಗೆ ಬಿದ್ರೆ ಖೇಲ್ ಖತಮ್ ಆಗುತ್ತೆ. ಅವನಿಗೂ ಗೊತ್ತಿಲ್ಲ ಅವನು ಅಲ್ಲಿಗೆ ಹೇಗ್ ಬಂದ ಅಂತ. ಅವನು ಕೂಡ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇರ್ತಾನೆ. ಪ್ಲಸ್ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಪೀಟರ್ ನ ನಾರ್ಮಲ್ ವೆಬ್ ಶೂಟರ್ ಕೆಲಸ ಮಾಡ್ತಾ ಇಲ್ಲ. ಬದಲಿಗೆ ಅವನ ದೇಹದೊಳಗಿಂದನೇ ಆರ್ಗ್ಯಾನಿಕ್ ವೆಬ್ಸ್ ಬರ್ತಾ ಇದೆ. ನಮಗೆ ಟೋಬಿ ಮೆಗ್ವೈರ್ ಬಗ್ಗೆ ಗೊತ್ತೇ ಇದೆ. ಯಾಕಂತಂದ್ರೆ ಅವನೇ ಫಸ್ಟ್ ಸ್ಪೈಡರ್ ಮ್ಯಾನ್ ನಾವು ನೋಡಿದ್ದು. ಅವನಿಗೂ ಕೂಡ ಆರ್ಗ್ಯಾನಿಕಲಿ ಬಾಡಿ ಒಳಗಿಂದನೇ ವೆಬ್ ಬರ್ತಾ ಇತ್ತು. ಅವನು ಯಾವುದೇ ಆರ್ಟಿಫಿಷಿಯಲ್ ವೆಬ್ ಶೂಟರ್ಸ್ ನ ಯೂಸ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಈ ಆರ್ಗ್ಯಾನಿಕ್ ವೆಬ್ಸ್ ಸ್ಪೈಡರ್ ಮ್ಯಾನ್ ಕಂಟ್ರೋಲ್ ನಲ್ಲಿ ಇಲ್ಲ. ಅದಕ್ಕೆ ಅವನು ಬ್ಯಾಡ್ ಆಗಿ ಕೆಳಗ್ ಬೀಳ್ತಾನೆ. ಪೀಟರಿಗೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಪೀಟರ್ ಇದನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವನ DNA ಅಲ್ಲಿ ಮ್ಯೂಟೇಶನ್ ನಡೀತಾ ಇದೆ. ಅಂದ್ರೆ ಪೀಟರಿನ ಪರ್ಸನಲ್ ಅಸಿಸ್ಟೆಂಟ್ ಇವಿ ಇರ್ತಾಳಲ್ವಾ, ಇದು ಒಂದು AI. ಲೈಕ್ ರಾಬರ್ಟ್ ಡೌನಿ ಜೂನಿಯರ್ ಅಂದ್ರೆ ಐರನ್ ಮ್ಯಾನ್ ಹತ್ರ ಹೇಗೆ ಜಾರ್ವಿಸ್ ಇತ್ತೋ ಸ್ಪೈಡರ್ ಮ್ಯಾನ್ ಹತ್ರ ಇವಿ ಅಂತ ಇರುತ್ತೆ. ಇವಿ ಹೇಳ್ತಾಳೆ, ನೀನು ಫೀಲ್ ಮಾಡೋ ಪವರು, ಸ್ಟ್ರೆಂತ್ ಮತ್ತೆ ಎಬಿಲಿಟಿ ಮತ್ತೆ ಸೆನ್ಸಸ್ ಎಲ್ಲವೂ ಎಕ್ಸ್ಟ್ರೀಮ್ ಲೆವೆಲ್ ಗೆ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಮೇನ್ ಪ್ರಾಬ್ಲಮ್ ಅಂದ್ರೆ ಸ್ಪೈಡರ್ ಮ್ಯಾನ್ ನಿಂದ ಇದನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ. ಪೀಟರಿಗೆ ಹೇಗಾದ್ರೂ ಮಾಡಿ ಇದನ್ನ ಕಂಟ್ರೋಲ್ ಮಾಡ್ಬೇಕಾಗಿತ್ತು. ಬಟ್ ಸದ್ಯಕ್ಕೆ ದೊಡ್ಡ ಹೆಡ್ಏಕ್ ಏನಪ್ಪಾ ಅಂತಂದ್ರೆ ಆ ಆರ್ಗ್ಯಾನಿಕ್ ವೆಬ್ಸ್ ಮತ್ತೆ ಹೈಪರ್ ಸೆನ್ಸಸ್ ಸಣ್ಣ ಸಣ್ಣ ಸೌಂಡ್ ಕೂಡ ಅವನಿಗೆ ಲೌಡ್ ಆಗಿ ಕೇಳಿಸ್ತಾ ಇದೆ. ಇದರಿಂದ ಅವನಿಗೆ ಮೈಂಡ್ ಬ್ಲಾಕ್ ಆಗ್ತಾ ಇದೆ, ಸಿಡಿತಾ ಇದೆ. ಅಷ್ಟರಲ್ಲೇ ಅಗೇನ್ ಸಿಟಿಯಲ್ಲಿ ಸ್ಕಾರ್ಪಿಯನ್ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ನ್ಯೂಸು ಬರುತ್ತೆ. ಕಂಟ್ರೋಲ್ ಇಲ್ಲದಿದ್ದರೂ ಸ್ಪೈಡರ್ ಮ್ಯಾನ್ ಅಲ್ಲಿಗೆ ತಲುಪಿ ಸ್ಕಾರ್ಪಿಯನ್ ಜೊತೆ ಫೈಟ್ ನ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟಿಂಗ್ ನಲ್ಲಿ ಸ್ಕಾರ್ಪಿಯನ್ ತುಂಬಾ ಚೆನ್ನಾಗಿ ಹೊಡಿತಾನೆ. ಸ್ಕಾರ್ಪಿಯನ್ ಗೆ ನಾನೇ ಕಂಟ್ರೋಲ್ ಅಲ್ಲಿ ಇದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಯಾಕಂದ್ರೆ ಸ್ಪೈಡರ್ ಮ್ಯಾನಿನ ಪವರ್ಸ್ ಔಟ್ ಆಫ್ ಕಂಟ್ರೋಲ್ ಆಗಿದೆ.
ಸೊ ಸ್ಕಾರ್ಪಿಯನ್ ಸ್ಪೈಡರ್ ಮನ್ನಿಗೆ ಕಂಟಿನ್ಯೂಸ್ ಆಗಿ ಹೊಡಿತಾ ಇರ್ತಾನೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಬರುತ್ತೆ. ನಾವ್ ಇಷ್ಟೋ ತನಕ ಸ್ಕಾರ್ಪಿಯನ್ ಅಂತ ಅನ್ಕೊಂಡಿದ್ವಲ್ಲ, ಅದು ಸ್ಕಾರ್ಪಿಯನ್ ಅಲ್ವೇ ಅಲ್ಲ. ಯಾಕಂದ್ರೆ ಸ್ಕಾರ್ಪಿಯನ್ ಒಳಗಡೆ ಸ್ಕಾರ್ಪಿಯನ್ ಇಲ್ಲ, ಅವನ ಒಳಗಡೆ ಕೂಡ ಅದೇ ಈವಿಲ್ ಸ್ಪಿರಿಟ್ ಇತ್ತು. ಸಡನ್ ಆಗಿ ಸ್ಪೈಡರ್ ಮ್ಯಾನಿಗೆ ಸೆನ್ಸಸ್ ಜಾಸ್ತಿ ಆಗುತ್ತೆ. ಅವನ ಐಸು ಕಂಪ್ಲೀಟ್ ಬ್ಲ್ಯಾಕ್ ಆಗುತ್ತೆ. ಸ್ಟ್ರೆಂತ್ ಮತ್ತೆ ಎಬಿಲಿಟಿ ಮತ್ತೆ ಮ್ಯಾಡ್ ಲೆವೆಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಬೂಸ್ಟ್ ಆಗ್ಬಿಟ್ಟು ಸ್ಕಾರ್ಪಿಯನ್ಗೆ ಬ್ರೂಟಲ್ ಆಗಿ ಹೊಡಿತಾನೆ. ಸ್ಪೈಡರ್ ಮ್ಯಾನ್ ಒಳಗಡೆ ಯಾವುದೋ ಬೇರೆನೆ ಪರ್ಸನಾಲಿಟಿ ಬಂದಂಗೆ ಆಡ್ತಾ ಇರ್ತಾನೆ. ಯಾರ ಬಗ್ಗೆನೂ ಕೇರ್ ಮಾಡದೆ ಸ್ಕಾರ್ಪಿಯನ್ ನ ಪೊಲೀಸ್ ಕಾರ್ ಮೇಲೆ ಎಸಿತಾನೆ. ಅದರಿಂದ ಒಬ್ಬ ಫಿಮೇಲ್ ಆಫೀಸರ್ಗೆ ಸೀರಿಯಸ್ ಆಗಿ ಇಂಜುರಿ ಆಗುತ್ತೆ. ಇದನ್ನ ರಿಯಲೈಸ್ ಮಾಡ್ಕೊಂಡು ಸ್ಪೈಡರ್ ಮ್ಯಾನ್ಗೆ ತುಂಬಾನೇ ಗಿಲ್ಟ್ ಫೀಲ್ ಆಗುತ್ತೆ. ತನ್ನೊಳಗಿನ ಈ ಒಂದು ಡಾರ್ಕ್ ಪರ್ಸನಾಲಿಟಿನ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ವಲ್ಲ ಅಂತ ವರಿ ಆಗ್ತಾ ಇರ್ತಾನೆ. ಇದಕ್ಕೆ ಸೊಲ್ಯೂಷನ್ ಹುಡುಕ್ಲೇಬೇಕು ಅಂತ ಪೀಟರ್ ಪಾರ್ಕರ್ ತಕ್ಷಣ ಬ್ರೂಸ್ ಬ್ಯಾನರ್ ಹತ್ರ ಹೋಗ್ತಾನೆ. ಅದು ಬೇರೆ ಯಾರೋ ಅಲ್ಲ, ಹಲ್ಕ್. ಅಂದ್ರೆ ಡಾಕ್ಟರ್ ಬ್ರೂಸ್ ಬ್ಯಾನರ್ ಹತ್ರ ಒಂದು ಆಲ್ಟರ್ನೇಟಿವ್ ಪರ್ಸನಾಲಿಟಿ ಇರುತ್ತೆ. ಅದು ಆಲ್ಟರ್ ಈಗೋ ಯಾವ್ದು ಹೇಳಿ, ಅದೇ ಹಲ್ಕ್. ಇವಾಗ ಡಾಕ್ಟರ್ ಬ್ರೂಸ್ ಬ್ಯಾನರ್ ಒಬ್ಬ ಪ್ರೊಫೆಸರ್ ಆಗಿ ಸ್ಟೂಡೆಂಟ್ಸ್ ಗಳಿಗೆ ಪಾಠ ಮಾಡ್ತಾ ಇರ್ತಾರೆ ಫಿಸಿಕ್ಸ್. ಪೀಟರ್ ಅವ್ರ ಹತ್ರ ಹೋಗ್ಬಿಟ್ಟು ಇನ್ಹೆಬಿಟರ್ ಬಗ್ಗೆ ಕ್ವಶನ್ ಕೇಳ್ತಾನೆ. ಇನ್ಹೆಬಿಟರ್ ಅಂದ್ರೆ ಬ್ರೂಸ್ ಬ್ಯಾನರ್ ಹತ್ರ ಒಂದು ಡಿವೈಸ್ ಇರುತ್ತೆ, ಹಲ್ಕ್ ಆಗದಂತೆ ತಡೆಯೋ ಒಂದು ಡಿವೈಸ್. ಅದು ಕೈಯಲ್ಲಿ ಇರೋವರೆಗೂ ಅವನು ಹಲ್ಕ್ ಆಗೋದಿಲ್ಲ. ಪೀಟರ್ DNA ಮ್ಯೂಟೇಶನ್ ಬಗ್ಗೆ ಒಂದು ಕ್ವಶನ್ ಕೇಳ್ತಾನೆ. ನಮ್ಮ DNA ಅಲ್ಲಿ ಇರೋ ಗುಡ್ ಥಿಂಗ್ಸ್ ನ ಮಾತ್ರ ಇಟ್ಕೊಂಡು ಬ್ಯಾಡ್ ಥಿಂಗ್ಸ್ ನ ರಿಮೂವ್ ಮಾಡೋಕೆ ಆಗಲ್ವಾ ಅಂತ ಕೇಳ್ತಾನೆ. ಇದಕ್ಕೆ ಡಾಕ್ಟರ್ ಬ್ರೂಸ್ ಬ್ಯಾನರ್ ಹೇಳ್ತಾರೆ, ಅದು ಪಾಸಿಬಲ್ ಇಲ್ಲ ಪೀಟರ್. ಯಾವುದನ್ನ ನೀನು ಬ್ಯಾಡ್ ಅಂತ ಅನ್ಕೊಳ್ತಾ ಇದೆಯೋ ಬಹುಶಃ ಅದನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಇನ್ನು ಅಷ್ಟೇ. ಅರ್ಥ ಮಾಡ್ಕೊಂಡ್ರೆ ಅದು ನಿನಗೆ ಹೆಲ್ಪ್ ಆಗಬಹುದು ಅಂತ ಹೇಳ್ತಾನೆ. ಈ ಒಂದು ಗೈಡೆನ್ಸ್ ನ ತಗೊಂಡ್ಬಿಟ್ಟು ಪೀಟರ್ ಓನ್ ಆಗಿ ಇನ್ಹೆಬಿಟರ್ ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಅವನು ಮಾಡೋ ಪ್ರತಿಯೊಂದು ಟ್ರಯಲ್ ಕೂಡ ಫೇಲ್ ಆಗ್ತಾ ಇರುತ್ತೆ. ಒಂದು, ಅದು ಹೆವಿ ಹೀಟ್ ಆಗ್ತಾ ಇರುತ್ತೆ ಅಥವಾ ಮಾಲ್ ಫಂಕ್ಷನ್ ಆಗ್ತಾ ಇರುತ್ತೆ. ಪೀಟರ್ ಯಾಕೆ ಒಂದು ಈ ಇನ್ಹಿಬಿಟರ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂತಾ ಇರ್ತಾನೆ ಅಂತಂದ್ರೆ, ಅವನ ಒಳಗಡೆ ಇರೋ ಒಂದು ಆಲ್ಟರ್ ಈಗೋ ಪರ್ಸನಾಲಿಟಿ ಇದೆಯಲ್ಲ, ಡಾರ್ಕ್ ಪರ್ಸನಾಲಿಟಿ, ಅದು ಹೊರಗೆ ಬರಬಾರ್ದು ಅಂತ. ಹೀಗೆ ಪೀಟರ್ ರೋಡ್ ನಲ್ಲಿ ವಾಕ್ ಮಾಡ್ತಾ ಇನ್ಹಿಬಿಟರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಹೋಗೋ ರ್ಯಾಂಡಮ್ ಪೀಪಲ್ ಪೀಟರ್ ಹತ್ರ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಅರ್ಥ ಆಗಿದ್ದೇನಪ್ಪಾ ಅಂತಂದ್ರೆ, ಆ ಸ್ಪಿರಿಟ್ ಪ್ರತಿಯೊಬ್ಬರ ದೇಹಕ್ಕೂ ಸ್ವಿಚ್ ಆಗ್ತಾ ಪೀಟರ್ ಜೊತೆ ಮಾತಾಡ್ತಾ ಇದೆ. ಆ ಸ್ಪಿರಿಟ್ಗೆ ಪೀಟರ್ ನ ಸೀಕ್ರೆಟ್ ಐಡೆಂಟಿಟಿ ಗೊತ್ತಾಗಿದೆ. ಈವನ್ ಪೀಟರ್ ಮನೆಗೆ ಹೋಗಿ ಎಲ್ಲ ಇನ್ಫಾರ್ಮೇಶನ್ ತಗೊಂಡಿದೆ. ಆ ಒಂದು ಸ್ಪಿರಿಟ್ ಪೀಟರ್ಗೆ ವಾರ್ನ್ ಮಾಡುತ್ತೆ, ನನಗೆ MJ ಬಗ್ಗೆನೂ ಗೊತ್ತು, ನಾನು ಈಗ್ಲೇ ಅವಳ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳುತ್ತೆ. ಪೀಟರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಈಗ ಪೀಟರ್ ಮತ್ತೆ ಆ ಸ್ಪಿರಿಟ್ ನಡುವೆ ರೇಸ್ ಸ್ಟಾರ್ಟ್ ಆಗುತ್ತೆ. ಪೀಟರ್ ಆ ಸ್ಪಿರಿಟ್ ಗಿಂತ ಮುಂಚೆ MJ ಹತ್ರ ಹೋಗಿ ತಲುಪಬೇಕು. ಬಟ್ ಆ ಸ್ಪಿರಿಟ್ ಜನರ ದೇಹದಿಂದ ದೇಹಕ್ಕೆ ಫುಲ್ ಸ್ಪೀಡ್ ಆಗಿ ಸ್ವಿಚ್ ಮಾಡಿಕೊಂಡು ಫುಲ್ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. ಆಗ ಪೀಟರ್ ತನ್ನ ಅಸಿಸ್ಟೆಂಟ್ ಈವಿಗೆ ಹೇಳ್ತಾನೆ, ಆ ಸ್ಪಿರಿಟ್ ಎಷ್ಟು ಡಿಸ್ಟೆನ್ಸ್ ನಲ್ಲಿ ಇದ್ದವರನ್ನ ಪೊಸೆಸ್ ಮಾಡಬಹುದು ಅಂತ ಈವಿಗೆ ಕೇಳ್ತಾನೆ. ಚೆಕ್ ಮಾಡು ಅಂತ ಹೇಳ್ತಾನೆ. ಅವಾಗ ಈವಿ ಚೆಕ್ ಮಾಡಿ ಹೇಳುತ್ತೆ 33 ಫೀಟ್. 33 ಫೀಟ್ ಗಿಂತ ದೂರ ಇದ್ರೆ ಅದು ಪೊಸೆಸ್ ಮಾಡೋದಿಕ್ಕೆ ಆಗಲ್ಲ ಅಂತ ಹೇಳುತ್ತೆ. ಆದ್ರೆ ಅಷ್ಟರಲ್ಲಿ ಆ ಒಂದು ಸ್ಪಿರಿಟ್ ಒಬ್ಬ ಹೆಲಿಕಾಪ್ಟರ್ ಪೈಲಟ್ ನ ಪೊಸೆಸ್ ಮಾಡ್ಬಿಟ್ಟು MJ ಕಡೆ ಹೋಗ್ತಾ ಇರೋ ತರ ಮಾಡುತ್ತೆ. ಆ ಹೆಲಿಕಾಪ್ಟರ್ ಅಲ್ಲಿ ಅವನು ಪೊಸೆಸ್ ಆಗಿ MJ ಹತ್ರ ಹೋಗ್ತಾ ಇರ್ತಾನೆ ಹಾರಿಸ್ಕೊಂಡು. ಆದ್ರೆ ಪೀಟರ್ ಹೇಗೋ ಮಾಡ್ಬಿಟ್ಟು ಆ ಹೆಲಿಕಾಪ್ಟರ್ ನ ಹಿಡಿದು ಬಿಡ್ತಾನೆ. ಇವಾಗ ಆ ಹೆಲಿಕಾಪ್ಟರ್ ಗಾಳಿಯಲ್ಲೇ ಸ್ಟಕ್ ಆಗ್ಬಿಟ್ಟಿದೆ. ಅಂದ್ರೆ ವೆಬ್ ಶೂಟರ್ ಗಳಿಂದ ಅವನು ಅದನ್ನ ಅಂಟಿಸ್ಬಿಟ್ಟಿದ್ದಾನೆ, ಅದು ಅಲ್ಲಾಡೋದಕ್ಕೆ ಆಗ್ತಾ ಇಲ್ಲ. ಇವಾಗ ಆ ಒಂದು ಡೆವಿಲ್ಗೆ ಪೊಸೆಸ್ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ 33 ಫೀಟ್ ಗಿಂತ ಹತ್ರ ಯಾರು ಇರೋದಿಲ್ಲ. ತಕ್ಷಣ ಪೀಟರ್ MJ ಹತ್ರ ಓಡಿ ಹೋಗ್ತಾನೆ. MJ ಸ್ಪೈಡರ್ ಮ್ಯಾನ್ ನ ನೋಡಿ ಫುಲ್ ಸರ್ಪ್ರೈಸ್ ಆಗ್ತಾಳೆ. ಪೀಟರ್ ಅವಳಿಗೆ ಹೇಳ್ತಾನೆ, ನಿನ್ ಲೈಫ್ಗೆ ತುಂಬಾನೇ ಡೇಂಜರ್ ಇದೆ, ನನ್ ಜೊತೆ ಬಾ ಅಂತ ಹೇಳಿದಾಗ ಅವಳಿಗೆ ಸ್ವಲ್ಪ ಡೌಟ್ಸ್ ಬರುತ್ತೆ. ಡೌಟ್ಸ್ ಇದ್ರೂ ಕೂಡ ಪೀಟರ್ ಜೊತೆ ಹೋಗೋಕೆ ಒಪ್ಕೋತಾಳೆ. ಪೀಟರ್ MJ ನ ಒಂದು ಹೈ ರೈಸ್ ಬಿಲ್ಡಿಂಗ್ ಟಾಪ್ ಗೆ ಕರ್ಕೊಂಡು ಹೋಗ್ತಾನೆ. ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ MJ ಹೇಳ್ತಾಳೆ, ನನಗೆ ಪೀಟರ್ ಯಾರು ಅಂತ ಗೊತ್ತು, ಸ್ಪೈಡರ್ ಮ್ಯಾನ್ ಯಾರು ಅಂತ ಕೂಡ ಗೊತ್ತು. ಯಾರೋ ನನಗೆ ಇದ್ದ ನೆನಪುಗಳನ್ನ ತೆಗ್ದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನನಗೆ ವಿಚಿತ್ರ ಫೀಲ್ ಆಗ್ತಾ ಇದೆ. ನಿನ್ನ ನೋಡ್ತಾ ಇದ್ರೆ ಎಲ್ಲೋ ನೋಡ್ದಂಗಿದೆ ಅಂತ ಅನ್ನಿಸ್ತಾ ಇದೆ. ನಿಜ ಹೇಳು, ನಮ್ಮಿಬ್ರು ಮಧ್ಯೆ ಏನೋ ಇತ್ತು ತಾನೆ, ನಾನು ಮರ್ತು ಹೋಗಿದ್ದೀನಿ ತಾನೆ, ನೀನೇ ಏನೋ ಮಾಡಿದ್ಯಾ, ಕರೆಕ್ಟ್ ಆಗಿ ನಿಜ ಹೇಳು ಅಂತ ಕೇಳ್ತಾಳೆ. ಅವಾಗ ಅವನು ಇಲ್ಲ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ MJ ಬಂದ್ಬಿಟ್ಟು ಸ್ವಲ್ಪ ಮಾಸ್ಕ್ ತೆಗಿ, ನಾನು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಅವನನ್ನ ಕಿಸ್ ಮಾಡ್ತಾಳೆ. ಪೀಟರ್ಗೂ ಕೂಡ ಫುಲ್ ಶಾಕ್ ಆಗುತ್ತೆ. ಅವನಿಗೆ ತುಂಬಾನೇ ಖುಷಿ ಆಗ್ಬಿಟ್ಟು ಅವನು ಕೂಡ ಕಿಸ್ ಮಾಡ್ತಾನೆ. ಇವಾಗ ಆಡಿಯನ್ಸ್ ಆದ ನಮಗೂ ಕೂಡ ಫುಲ್ ಖುಷಿ ಆಗುತ್ತೆ. ಯಾಕಂದ್ರೆ ಇಡೀ ವರ್ಲ್ಡ್ ಮರ್ತೋಗಿದ್ದ ಪೀಟರ್ನ ಅವಳು ನೆನೆಸ್ಕೊಂಡಿದ್ದಾಳೆ ಅಂತ.
ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಇಲ್ಲಿ ಸಡನ್ ಆಗಿ ರಿವೀಲ್ ಆಗೋದೇನಪ್ಪಾ ಅಂತಂದ್ರೆ MJ ಒಳಗಡೆ MJ ಇಲ್ಲ, ಅದೇ ಸ್ಪಿರಿಟ್ ಇದೆ. ಆ ಮಾತುಗಳನ್ನ MJ ಹೇಳ್ತಾ ಇದ್ದಿದ್ದಲ್ಲ, ಆ ಸ್ಪಿರಿಟ್ ಹೇಳ್ತಾ ಇದ್ದಿದ್ದು. ಇದೇ ಟೈಮಲ್ಲಿ ಪೀಟರಿಗೆ ತನ್ನ ಆಲ್ಟರ್ನೇಟಿವ್ ಈಗೋ ಇರುತ್ತಲ್ವಾ, ಅವನ ಡಾರ್ಕ್ ಪರ್ಸನಾಲಿಟಿ ಅದು ಹೊರಗೆ ಬರುತ್ತೆ. ಅವನು ಸಿಟ್ಟಲ್ಲಿ ಅವಳನ್ನ ಹೊಡೆದು ಬಿಡ್ತಾನೆ. ಅವಳು ಕೆಳಗಡೆ ಇನ್ನೇನ್ ಬೀಳ್ಬೇಕು, MJ ಲೈಫಿಗೆ ರಿಸ್ಕ್ ಇತ್ತು. ಬಟ್ ಸ್ಪೈಡರ್ ಮ್ಯಾನ್ ಮತ್ತೆ ನಾರ್ಮಲ್ ಆಗ್ಬಿಟ್ಟು ತಕ್ಷಣ ಅವಳನ್ನ ಸೇವ್ ಮಾಡ್ತಾನೆ. ಸಿಚುವೇಶನ್ ನಾರ್ಮಲ್ ಆದ್ಮೇಲೆ ಸ್ಪೈಡರ್ ಮ್ಯಾನ್ ತನ್ನ ಸ್ಪೈಡಿ ಕ್ಯಾಮ್ರಾದಿಂದ ಚೆಕ್ ಮಾಡಿದಾಗ ರಿಯಾಲಿಟಿ ಗೊತ್ತಾಗುತ್ತೆ. ಆ ಸ್ಪಿರಿಟ್ ಬೇರೆ ಯಾರು ಅಲ್ಲ, ಟೆಲಿಪತಿ ಪವರ್ ಇರೋ ಜೇನ್. ಅವಳ ಫುಲ್ ಹೆಸರು ಬಂದ್ಬಿಟ್ಟು ಜೀನ್ ಗ್ರೇ ಅಂತ. ಅವಳು ಚಿಕ್ಕ ಹುಡುಗಿ, ಟೀನೇಜ್ ಗರ್ಲ್ ಆಗಿದ್ಲು. ಈ ಹುಡುಗಿಗೆ ಇರೋ ಸ್ಪೆಷಲ್ ಪವರ್ ಏನಪ್ಪಾ ಅಂತಂದ್ರೆ ಯಾರ ದೇಹದೊಳಗೆ ಬೇಕಾದ್ರೂ ನುಗ್ಗು ಬಿಟ್ಟು ಅವರನ್ನ ಕಂಟ್ರೋಲ್ ಮಾಡಬಹುದು. ಇದನ್ನ ಈ ಮೂವಿಯಲ್ಲಿ ಹಾಪಿಂಗ್ ಎಬಿಲಿಟೀಸ್ ಅಂತ ಕರೆದಿದ್ದಾರೆ. ಇವಾಗ ಪೀಟರ್ ನೆಕ್ಸ್ಟ್ ಪನಿಷರ್ ಅಂದ್ರೆ ಫ್ರಾಂಕ್ ಹತ್ರ ಹೋಗ್ಬಿಟ್ಟು ಹೆಲ್ಪ್ ಕೇಳ್ತಾನೆ. MJ ನ ಜೀನ್ ಇಂದ ಸೇಫ್ ಆಗಿ ಇಡಬೇಕು ಅಂತ ಹೇಳ್ತಾನೆ. ಸ್ಪೈಡರ್ ಮ್ಯಾನ್ ಮತ್ತೆ ಫ್ರಾಂಕ್ ಡಿಸೈಡ್ ಮಾಡ್ಬಿಟ್ಟು ಡಿಸ್ಕಸ್ ಮಾಡ್ತಾರೆ. ಫ್ರಾಂಕ್ MJ ನ ಪ್ರೊಟೆಕ್ಟ್ ಮಾಡೋಕೆ ಒಪ್ಕೊಳ್ತಾನೆ. ಪೀಟರ್ ಮನೆಗೆ ಹೋಗಿ ಇನ್ಹೆಬಿಟರ್ ನ ಕಂಪ್ಲೀಟ್ ಮಾಡಬೇಕು ಅನ್ಕೊಳ್ತಾನೆ. ಬಟ್ ಫ್ರಾಂಕ್ ಹೇಳ್ತಾನೆ, ಇಲ್ಲೇ ನನ್ನ ಹತ್ರನೇ ಆ ಡಿವೈಸ್ ಮಾಡು. ನೈಟ್ ಸ್ಪೈಡರ್ ಮ್ಯಾನ್ ಅಂದ್ರೆ ಪೀಟರ್ ಪಾರ್ಕರ್ ಆ ಡಿವೈಸ್ ಮೇಲೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ MJ ಕೂಡ ಅವನಿಗೆ ಹೆಲ್ಪ್ ಮಾಡ್ತಾಳೆ. ಇಬ್ರು ಸೇರಿ ಇನ್ಹಿಬಿಟರ್ಸ್ ನ ಸಕ್ಸಸ್ಫುಲ್ ಆಗಿ ರೆಡಿ ಮಾಡ್ತಾರೆ. ಪ್ಲಸ್ ಇಷ್ಟೇ ಅಲ್ಲ, ಸ್ಪೈಡರ್ ಮ್ಯಾನ್ ಇನ್ನೊಂದು ಸ್ಪೆಷಲ್ ಡಿವೈಸ್ ಕ್ರಿಯೇಟ್ ಮಾಡ್ತಾನೆ. ಅದನ್ನ ಯಾರ್ ನೆಕ್ ಮೇಲೆ ಹಾಕ್ತಾರೋ ಅವರಿಗೆ ಇರೋ ಒಂದು ಪವರ್ ಬ್ಲಾಕ್ ಆಗ್ಬಿಡುತ್ತೆ. ಇವರ ಪ್ಲಾನ್ ಏನಪ್ಪಾ ಅಂತಂದ್ರೆ ಈ ಒಂದು ಡಿವೈಸ್ ನ ಆ ಜೀನ್ ನೆಕ್ ಮೇಲೆ ಹಾಕಿ ಅವಳ ಪವರ್ ನ ಬ್ಲಾಕ್ ಮಾಡಬೇಕು ಅಂತ. ಅಷ್ಟರಲ್ಲೇ ಜೀನ್ ಲೊಕೇಶನ್ ಸಿಗುತ್ತೆ. ಅವ್ರು ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಸ್ ಗೆ ತಲುಪಿದಾಳೆ. ಒಳಗೆ ಹೋಗ್ತಾ ಇದ್ದಾಳೆ. ಸ್ಪೈಡರ್ ಮ್ಯಾನ್ ತಕ್ಷಣ ಅಲ್ಲಿಗೆ ರಶ್ ಆಗ್ತಾನೆ. ಹೆಡ್ ಕ್ವಾರ್ಟರ್ಸ್ ಒಳಗಡೆ ಸ್ಪೈಡರ್ ಮ್ಯಾನ್ ಬಂದ್ಬಿಟ್ಟು ಏನ್ ನೋಡ್ತಾನೆ ಅಂತಂದ್ರೆ ಬ್ರೂಸ್ ಬ್ಯಾನರ್ ಹಲ್ಕ್ ಆಗದೆ ಇರೋಕೆ ಒಂದು ಡಿವೈಸ್ ಇತ್ತಲ್ಲ ಇನ್ಹಿಬಿಟರ್, ಆ ಒಂದು ಇನ್ಹಿಬಿಟರ್ ಅವನ್ ಕೈಯಲ್ಲಿ ಇಲ್ಲ, ಇವಾಗ ಇಲ್ಲಿ ಕಾಣಿಸ್ತಾ ಇದೆ. ಸಡನ್ ಆಗಿ ಸ್ಪೈಡರ್ ಮ್ಯಾನಿಗೆ ಸೆನ್ಸ್ ಆಗುತ್ತೆ, ಓ ಪಕ್ಕ ಹಲ್ಕ್ ಇಲ್ಲಿ ಬಂದಿದ್ದಾನೆ. ಇವಳ ಪ್ಲಾನ್ ಏನಪ್ಪಾ ಅಂತಂದ್ರೆ ಹಲ್ಕ್ ನ ಕಂಟ್ರೋಲ್ ಮಾಡೋದು. ಸೊ ನಿಮಗೆ ಗೊತ್ತಲ್ವಾ, ಹಲ್ಕಿಗೆ ತಲೆ ಕೆಟ್ರೆ ಮುಗೀತು ಕತೆ. ಯಾಕಂದ್ರೆ ಹಲ್ಕಿಗೆ ಗೊತ್ತಿರೋದೇ ಒಂದು, ಅದು ಸ್ಮ್ಯಾಶ್. ಅದೇ ತರ ಆಗುತ್ತೆ. ಹಲ್ಕ್ ಅಲ್ಲಿಗೆ ಬರ್ತಾನೆ. ಸ್ಪೈಡರ್ ಮ್ಯಾನ್ ಹಲ್ಕ್ ಹತ್ರ ಹೋಗ್ತಾನೆ. ಜೀನ್ ಈಗ ಹಲ್ಕ್ ದೇಹದೊಳಗಡೆ ನುಗ್ಗಿದ್ದಾಳೆ. ಹಲ್ಕ್ ಕಂಪ್ಲೀಟ್ ಜೀನ್ ಕಂಟ್ರೋಲ್ ನಲ್ಲಿದ್ದಾನೆ. ಇಬ್ಬರ ಮಧ್ಯ ಮ್ಯಾಸಿವ್ ಫೈಟ್ ಸ್ಟಾರ್ಟ್ ಆಗುತ್ತೆ. ಇವಾಗ ಹಲ್ಕ್ ಇನ್ನೇನು ಸ್ಪೈಡರ್ ಮ್ಯಾನ್ ನ ಮುಗಿಸ್ಬೇಕು. ಅಷ್ಟೊತ್ತಿಗೆ ಪನಿಷರ್ ಎಂಟ್ರಿ ಕೊಟ್ಬಿಟ್ಟು ಸ್ಪೈಡರ್ ಮ್ಯಾನಿಗೆ ಹೆಲ್ಪ್ ಮಾಡ್ತಾನೆ. ಆಕ್ಚುಲಿ MJನೇ ಪನಿಷರ್ ನ ಕಳ್ಸಿದ್ದು, ಅವನೊಬ್ನೇ ಹೋಗ್ತಾ ಇದ್ದಾನೆ, ಅವನಿಗೆ ಹೋಗಿ ಹೆಲ್ಪ್ ಮಾಡು ಅಂತ. ಇವಾಗ ಪ್ಲಾನ್ ಏನಪ್ಪಾ ಅಂತಂದ್ರೆ ಸ್ಪೈಡರ್ ಮ್ಯಾನ್ ಹಲ್ಕ್ ನ ಬೆನ್ನೇರ್ಬಿಟ್ಟು ಆ ಒಂದು ಇನ್ಹಿಬಿಟರ್ ನ ಅವನ್ ಕುತ್ತಿಗೆಗೆ ಅಂಟಿಸ್ಬೇಕು. ಆವಾಗ ಅವನು ಶಾಂತ ಆಗ್ತಾನೆ. ಪನಿಷರ್ ಏನ್ ಮಾಡ್ಬೇಕು, ಜೀನ್ ನ ಹೋಗಿ ಟ್ರ್ಯಾಕ್ ಮಾಡ್ಬೇಕು. ಆದ್ರೆ ಸ್ಪೈಡರ್ ಮ್ಯಾನ್ ವಾರ್ನ್ ಮಾಡ್ತಾನೆ ಇರ್ತಾನೆ, ಅವಳ ಹತ್ರ 33 ಫೀಟ್ಗಿಂತ ದೂರ ಇರು, ಯಾಕಂದ್ರೆ ಹತ್ರ ಹೋದ್ರೆ ಪಕ್ಕ ಅವಳು ನಿನ್ನ ಪೊಸೆಸ್ ಮಾಡ್ತಾಳೆ. ಆದ್ರೆ ಜೀನ್ ಹಲ್ಕ್ ನಿಂದ ಎಕ್ಸಿಟ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ಪನಿಷರ್ ದೇಹಕ್ಕೆ ನುಗ್ಬಿಡ್ತಾಳೆ. ಬ್ರೂಸ್ ಬ್ಯಾನರ್ ನಾರ್ಮಲ್ ಆಗ್ತಾನೆ. ಬಟ್ ಕೈಯಲ್ಲಿ ಇನ್ಹಿಬಿಟರ್ ಇಲ್ಲದ ಕಾರಣ ಸಡನ್ ಆಗಿ ರಿಯಲ್ ಹಲ್ಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ. ಮೊದಲಿಗಿಂತ ಜಾಸ್ತಿ ಜೈಂಟ್ ಮತ್ತೆ ಪವರ್ಫುಲ್. ಹಲ್ಕ್ ಮತ್ತೆ ಸ್ಪೈಡರ್ ಮ್ಯಾನ್ ಮಧ್ಯ ಒಳ್ಳೆ ಫೈಟ್ ಆಗುತ್ತೆ, ವೈಲ್ಡ್ ಫೈಟ್ ಅನ್ಕೊಳ್ಳಿ. ಹಲ್ಕ್ ಸ್ಪೈಡರ್ ಮ್ಯಾನ್ ನ ಡಾಮಿನೇಟ್ ಮಾಡ್ತಾ ಇರ್ಬೇಕಾದ್ರೆ ಲಾಸ್ಟ್ ನಲ್ಲಿ ಸ್ಪೈಡರ್ ಮ್ಯಾನ್ ನಾನು ಪೀಟರ್ ಪಾರ್ಕರ್ ಅಂತ ಹೇಳ್ಬಿಟ್ಟು ದಯವಿಟ್ಟು ಶಾಂತವಾಗು ಅಂತ ಹೇಳ್ತಾನೆ. ಯು ಆರ್ ಮೈ ಫ್ರೆಂಡ್ ಅಂತ ಶಾಂತವಾಗಿ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಅವನ ಕೋಪ ಮೆಲ್ಲಕ್ಕೆ ಕಮ್ಮಿ ಆಗುತ್ತೆ. ಹಲ್ಕ್ ಶಾಂತವಾಗ್ಬಿಟ್ಟು ಬ್ರೂಸ್ ಬ್ಯಾನರ್ ಆಗಿ ವಾಪಸ್ ಕನ್ವರ್ಟ್ ಆಗ್ತಾನೆ. ಇನ್ನೊಂದ್ ಸೈಡು ಇವಾಗ ಫ್ರಾಂಕ್ ಅವಳ ಒಂದು ಕಂಟ್ರೋಲ್ ನಲ್ಲಿ ಇದ್ದಾನೆ. ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಸ್ ಒಳಗಡೆ ನುಗ್ಬಿಟ್ಟು ವಿಲ್ ನ ಹಿಡ್ಕೋತಾನೆ. ವಿ ಮ್ಯಾಕ್ಸ್ ಅಂದ್ರೆ ಏನು ಅಂತ ಟಾರ್ಚರ್ ಮಾಡ್ತಾನೆ. ಆದ್ರೆ ವಿಲ್ಲಿಗೆ ನಿಜವಾಗ್ಲೂ ಗೊತ್ತಿರಲ್ಲ ವಿ ಮ್ಯಾಕ್ಸ್ ಅಂದ್ರೆ ಏನು ಅಂತ. ಜೀನ್ ಎಲ್ಲರನ್ನು ಕಿಲ್ ಮಾಡೋಕೆ ಬರ್ತಾಳೆ. ಬಟ್ ಸ್ಪೈಡರ್ ಮ್ಯಾನ್ ಸ್ಪಾಟ್ ಗೆ ಬಂದ್ಬಿಟ್ಟು ಜೀನ್ ನೆಕ್ ಮೇಲೆ ಆ ಒಂದು ಪವರ್ ಬ್ಲಾಕ್ ಡಿವೈಸ್ ನ ಹಾಕ್ತಾನೆ. ಆ ಇನ್ಹಿಬಿಟರ್ ಹಾಕಿದ ತಕ್ಷಣ ಜೀನ್ ಪವರ್ಸ್ ಕಂಪ್ಲೀಟ್ ಬ್ಲಾಕ್ ಆಗ್ಬಿಡುತ್ತೆ. ಅವಳನ್ನು ಅಲ್ಲೇ ಅರೆಸ್ಟ್ ಮಾಡ್ತಾರೆ. ಆದ್ರೆ ಅವಳು ಇನ್ನೇನು ಜ್ಞಾನ ತಪ್ಪಬೇಕು, ಅದಕ್ಕಿಂತ ಮುಂಚೆ ಸ್ಯಾರಾ ಅಂತ ಒಂದು ವರ್ಡ್ ನ ಹೇಳ್ಬಿಟ್ಟು ಅಂದ್ರೆ ಹೆಸರನ್ನ ಹೇಳ್ಬಿಟ್ಟು ಅವಳು ಮೂರ್ಛೆ ತಪ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಸ್ಪೈಡರ್ ಮ್ಯಾನ್ MJ ಗೆ ಕೊಡ್ಬೇಕು ಅಂತ ಇಟ್ಕೊಂಡಿದ್ನಲ್ಲ ಆ ಒಂದು ಲೆಟರು, ಆ ಹಳೆಯ ಲೆಟರು ಇವಾಗ MJ ಕೈಗೆ ಸಿಗುತ್ತೆ. ಅದನ್ನ ಅವಳು ಓದಿ MJ ಗೆ ಫುಲ್ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಈ ಲೆಟರ್ ನನಗೆ ಮುಂಚೆನೆ ಯಾಕೆ ಕೊಡ್ಲಿಲ್ಲ ಅಂತ. MJ ಕೇಳ್ತಾಳೆ, ಮಾಸ್ಕ್ ಹಿಂದೆ ಇರೋದ್ ಯಾರು?
ಅದನ್ನ ನೋಡೋದಕ್ಕೆ ನಾನು ಡಿಸರ್ವ್ ಮಾಡ್ತೀನಿ, ಅದನ್ನ ತೋರ್ಸು ಅಂತ ಹೇಳಿದಾಗ ಸ್ಪೈಡರ್ ಮ್ಯಾನ್ ಅಂದ್ರೆ ಪೀಟರ್ ಪಾರ್ಕರ್ ತನ್ನ ಹಾಕೊಂಡಿರುವ ಮಾಸ್ಕ್ನ ತೆಗಿತಾನೆ. ಆವಾಗ ಅವಳು ನೋಡ್ತಾಳೆ, ನೀನು ಅವತ್ತು ಡೋನಟ್ ಶಾಪ್ ಅಲ್ಲಿ ಬಂದಿದ್ದಿ, ಆಮೇಲೆ ಅವತ್ತಿನ ದಿನ ಪಾರ್ಟಿಯಲ್ಲಿ ಕೂಡ ಬಂದಿದ್ದಿ ಅಂತ ಹೇಳ್ತಾಳೆ. ಎಂಜೆಗೆ ಚೂರು ಕೂಡ ಅಷ್ಟು ನೆನ್ಪಿರಲ್ಲ. ಅವಳು ಹೇಳ್ತಾಳೆ, ನನಗ್ ಗೊತ್ತು ನೀನು ಸ್ಪೈಡರ್ ಮ್ಯಾನ್, ನಿನಗೆ ಬಹಳ ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ, ಆದ್ರೆ ನನ್ನ ಒಂದು ಮೆಮೊರೀಸ್ ನ ಒಂದು ಎರೇಸ್ ಮಾಡುವಂತ ಒಂದು ಹಕ್ಕು ನಿನಗೂ ಕೂಡ ಇಲ್ಲ ಅಂತ ಹೇಳ್ತಾಳೆ. ಪೀಟರ್ ಹೇಳ್ತಾನೆ, ಶೇರ್ ಮಾಡ್ಕೋತಾನೆ, ನಿನ್ನ ಬಹಳ ಮಿಸ್ ಮಾಡ್ಕೊಂಡೆ, ಐ ಲವ್ ಯು ಅಂತ ಹೇಳ್ತಾನೆ. ಆದ್ರೆ ಎಂಜೆ ನೆಕ್ಸ್ಟ್ ಹೇಳುವಂತ ಒಂದು ಮಾತು ನಮ್ಮೆಲ್ರಿಗೂ ಮತ್ತೆ ಪೀಟರಿನ ಹಾರ್ಟ್ ಬ್ರೇಕ್ ಮಾಡ್ಬಿಡುತ್ತೆ. ಅವಳು ಹೇಳ್ತಾಳೆ, ನಾನು ಇನ್ನ ಲವ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅದು ಆಕ್ಚುಲಿ ಲಾಜಿಕಲ್ಲು. ನೀವೇ ಯೋಚನೆ ಮಾಡಿ, ಅವಳಿಗೆ ಸ್ವಲ್ಪನೂ ನೆನಪಿಲ್ಲ ಅವನ್ ಯಾರು ಅಂತ, ಅವ್ನ್ ಹೇಗಿದ್ದಾನೆ ಅಂತ ಕೂಡ ನೆನಪಿಲ್ಲ. ಅವಳಿಗೆ ಮೆಮೊರೀಸು ಎರೇಸ್ ಆಗಿದೆ. ಸೊ ಆಬ್ವಿಯಸ್ಲಿ ಅವಳಿಗೆ ಯಾವ ಫೀಲಿಂಗ್ಸು ಇರೋದಿಲ್ಲ ಅವನ ಮೇಲೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಪೈಡರ್ ಮ್ಯಾನ್ ನೆಡ್ ನ ಭೇಟಿ ಆಗ್ಬಿಟ್ಟು ಹಳೆ ದಿನಗಳ ತರ ತಮಾಷೆ ಮಾಡ್ತಾನೆ. ಬಟ್ ನೆಡ್ಗೆ ಸ್ಪೈಡರ್ ಮ್ಯಾನ್ ಯಾರು ಅಂತ ಇನ್ನೂ ಕೂಡ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಸ್ಪೈಡರ್ ಮ್ಯಾನ್ ಬ್ಲ್ಯಾಕ್ ವಿಡೋ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾನೆ. ಜೀನು ಅನ್ಕಾನ್ಶಿಯಸ್ ಆಗೋ ಮುನ್ನೆ ಸೆರಾ ಅಂತ ಒಂದು ವರ್ಡ್ ನ ಹೇಳಿದ್ಲು, ನೇಮ್ ನ ಹೇಳಿದ್ಲು ಅಂತ ಹೇಳ್ತಾನೆ. ಇವಾಗ ಬ್ಲ್ಯಾಕ್ ವಿಡೋ ಒಂದು ಬ್ಯಾಕ್ ಸ್ಟೋರಿ ಹೇಳ್ತಾಳೆ. ಜೀನ್ಗೆ ಸೆರಾ ಅಂತ ಒಬ್ಳು ಸಿಸ್ಟರ್ ಇದ್ಲು, ಅವಳಿಗೂ ಕೂಡ ಇದೇ ತರ ಮೈಂಡ್ ಟೆಲಿಪತಿ ಮತ್ತೆ ಹಾಪಿಂಗ್ ಪವರ್ಸ್ ಇತ್ತು. ಅವಳು ಕೂಡ ದೇಹದಿಂದ ದೇಹ ಟ್ರಾವೆಲ್ ಮಾಡ್ಬಿಟ್ಟು ಕಂಟ್ರೋಲ್ ನ ತಗೋಬಹುದಾಗಿತ್ತು. ವಿಲ್ ಕಂಪನಿ ಸೆರಾ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅವಳನ್ನ ಕಿಡ್ನಾಪ್ ಮಾಡ್ಬಿಡ್ತು. ಜೀನು ತನ್ನ ಸಿಸ್ಟರ್ ನ ಹುಡ್ಕೋದಿಕ್ಕೆ ಬಂದಿದ್ದಾಳೆ ಇಲ್ಲಿಗೆ. ಅವಳಿಗೆ ಗೊತ್ತಿರೋದು ಬರೀ ವಿಮ್ಯಾಕ್ಸ್ ಅನ್ನೋ ಕೋಡ್ ವರ್ಡ್ ಮಾತ್ರ ಅಷ್ಟೇ. ಇನ್ನೊಂದ್ ಕಡೆ ಹೆಡ್ ಕ್ವಾರ್ಟರ್ಸಿನ ಹೆಡ್ ವಿಲ್ಲು ಜೀನ್ ಅನ್ನ ತನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಅವಳ ಮೇಲೆ ವಿಚಿತ್ರವಾದ ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತಾ ಇರ್ತಾನೆ. ಜೀನಿಗೆ ತುಂಬಾನೇ ಸುಸ್ತಾಗಿರುತ್ತೆ. ಅವರು ಕೊಡ್ತಿರೋ ಅಂತ ಒಂದು ಟಾರ್ಚರ್ ಅವಳಿಗೆ ತಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ. ಅವಳು ಸುಸ್ತಾಗ್ಬಿಟ್ಟು ತನ್ನ ತಲೆಯನ್ನು ಮೇಲೆತ್ತುತ್ತಾಳೆ. ಅವಳಿ ಮೇಲೆ ರೂಫ್ ಮೇಲೆ ಒಂದು ವಿಮ್ಯಾಕ್ಸ್ ಅನ್ನೋ ಒಂದು ಲೇಬಲ್ ಬರ್ದಿರುತ್ತೆ. ಅದ್ರ ಮೇಲೆ ಅವಳ ಕಣ್ ಬೀಳುತ್ತೆ. ಜೀನಿಗೆ ರಿಯಾಲಿಟಿ ಹಿಟ್ ಆಗುತ್ತೆ. ಅವಳಿಗೆ ಸಡನ್ ಆಗಿ ರಿಯಲೈಸ್ ಆಗುತ್ತೆ, ನನ್ನ ಸಿಸ್ಟರ್ ನ ಸೆರಾನ ಇಲ್ಲೇ ಕೊಲೆ ಮಾಡಿದ್ದಾರೆ. ಇದು ಹೇಗಪ್ಪ ಅಂತಂದ್ರೆ ಅವ್ರ ಅಕ್ಕನ್ನ ಕೂಡ ಅವಳ ತರನೇ ಟಾರ್ಚರ್ ಮಾಡ್ತಾ ಇದ್ರು. ಅವಳಿಗೆ ಆ ಟಾರ್ಚರ್ ತಡ್ಕೊಳಕ್ಕಾಗದೆ ಅವಳು ಸತ್ತೋಗ್ಬಿಟ್ಲು. ಸಾಯ್ಬೇಕಾದ್ರೆ ಅವಳ ತಲೆ ಮೇಲ್ ನೋಡ್ತಾ ಇತ್ತಲ್ವಾ, ಅವಾಗ ಅವಳಿಗೆ ಆ ವಿಮ್ಯಾಕ್ಸ್ ಅನ್ನೋ ಒಂದು ಲೇಬಲ್ ಕಾಣಿಸಿದೆ. ಆ ಒಂದು ಲೇಬಲ್ ನ ಅವಳು ಟೆಲಿಪತಿಯಿಂದ ತನ್ನ ತಂಗಿಗೆ ಹೇಳಿರ್ತಾಳೆ. ಸೊ ಅದನ್ನ ಆ ತಂಗಿ ಮೋಸ್ಟ್ಲಿ ಏನೋ ಕೋಡ್ ವರ್ಡ್ ಅಂತ ಅನ್ಕೊಂಡಿರ್ತಾಳೆ ಅಷ್ಟೇ. ಆದ್ರೆ ಅವಳಿಗೆ ಗೊತ್ತಾಯ್ತು ಇದು ಯಾವುದೇ ಕೋಡ್ ವರ್ಡ್ ಅಲ್ಲ. ತನ್ನ ಸಾಯೋಕ್ಕಿಂತ ಮುಂಚೆ ನನ್ನ ಅಕ್ಕ ನೋಡಿದ್ದು ವರ್ಡ್ ವಿಮ್ಯಾಕ್ಸ್, ಅದನ್ನ ಅವಳು ನನಗೆ ಹೇಳಿದಾಳೆ ಅಂತ. ಸ್ಪೈಡರ್ ಮ್ಯಾನಿಗೂ ಕೂಡ ಈ ಮ್ಯಾಟರ್ ಗೊತ್ತಾಗುತ್ತೆ. ಜೀನು ಈವಿಲ್ ಅಲ್ಲ, ಅವಳು ತನ್ನ ಸಿಸ್ಟರ್ನ ಹುಡ್ಕೋಕೆ ಬಂದಿದ್ದಾಳೆ ಅಂತ ಗೊತ್ತಾಗುತ್ತೆ. ಸ್ಪೈಡರ್ ಮ್ಯಾನ್ ಅವಳನ್ನ ಸೇವ್ ಮಾಡೋಕೆ ಓಡ್ತಾನೆ. ದಾರಿಯಲ್ಲಿ ತಡೆಯೋಕೆ ಬಂದ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಪಾಠ ಕಲಿಸ್ತಾನೆ. ಆದ್ರೆ ಜೀನಿಗೆ ಬಹಳ ಕೋಪ ಬಂದಿರುತ್ತೆ. ತನ್ನ ಅಕ್ಕನ ಸಾಯಿಸಿದವ್ರನ್ನ ಅವಳಿಗೆ ಸಾಯಿಸ್ಲೇಬೇಕು ಅಂತ ಅನಿಸ್ತಾ ಇರುತ್ತೆ. ಅವಳು ಎಕ್ಸ್ಟ್ರೀಮ್ ರೇಂಜ್ ನಲ್ಲಿ ತನ್ನ ಪವರ್ ನ ಯೂಸ್ ಮಾಡ್ತಾಳೆ. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರೋ ಪ್ರತಿಯೊಬ್ಬ ಹ್ಯೂಮನ್ ಫ್ರೀಸ್ ಆಗ್ಬಿಡ್ತಾನೆ. ಈವನ್ ಎಂಜೆ ಅಂಡ್ ನೆಡ್ ಕೂಡ ಫ್ರೀಸ್ ಆಗ್ಬಿಡ್ತಾರೆ. ಅಲ್ಲಿ ಅಡಕೆ ಆಗ್ತಾ ಇರಲ್ಲ ಅವರಿಗೆ, ಅಷ್ಟು ಪವರ್ ಇನ್ಕ್ರೀಸ್ ಆಗ್ಬಿಡುತ್ತೆ ಜೀನಿಗೆ. ನೀವೇ ಯೋಚನೆ ಮಾಡಿ, ಮುಂಚೆ ಬರೀ 33 ಫೀಟ್ಗಿಂತ ಮೇಲೆ ಅವಳಿಗೆ ಪವರೇ ಹೋಗ್ತಾ ಇರ್ಲಿಲ್ಲ, ಜಂಪ್ ಮಾಡಕ್ಕೆ ಆಗ್ತಾ ಇರಲ್ಲ ಬಾಡಿನ. ಇವಾಗ 1 ಕಿಲೋಮೀಟರ್ಗಿಂತ ಮೇಲಿನವರೆಗೂ ಅವಳು ಜಂಪ್ ಮಾಡ್ತಾ ಇದ್ದಾಳೆ. ಸ್ಪೈಡರ್ ಮ್ಯಾನ್ ಕೂಡ ಜೀನ್ ಹತ್ರನೇ ಇರ್ತಾನೆ, ಆದ್ರೆ ಅವನು ಫ್ರೀಸ್ ಆಗೋದಿಲ್ಲ. ಯಾಕಂದ್ರೆ ಸ್ಪೈಡರ್ ಮ್ಯಾನ್ ಅವನು 1 ಕಿಲೋಮೀಟರ್ ಆಚೆ ಇದ್ದ ಫ್ರಾಂಕ್ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಸ್ಪೈಡರ್ ಮ್ಯಾನ್ ಒಳಗಡೆ ಹೋದಾಗ ಅಲ್ಲಿ ಒಂದು ನಿಂಜಾ ಟೀಮ್ ಇರುತ್ತೆ, ಅದು ಸಖತ್ ಸ್ಟ್ರಾಂಗು. ಇಂಥ ಒಂದು ಟೀಮ್ನೇ ಅವಳು ಕಂಟ್ರೋಲ್ ತಗೊಂಡಿರ್ತಾಳೆ. ನಿಂಜಾಗಳು ಅಟ್ಯಾಕ್ ಮಾಡ್ತಾರೆ. ಜೀನು ನಿಂಜಾಗಳನ್ನ ಪೊಸೆಸ್ ಮಾಡ್ಬಿಟ್ಟು ಸ್ಪೈಡರ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇರ್ತಾಳೆ. ಈ ವರ್ಲ್ಡ್ ಕಂಪ್ಲೀಟ್ ಕರಪ್ಟ್ ಆಗಿದೆ, ನಾನು ಯಾರನ್ನು ಬಿಡಲ್ಲ ಅಂತ ಹೇಳ್ತಾಳೆ. ನಿಂಜಾಗಳು ಸ್ಪೈಡರ್ ಮ್ಯಾನ್ ಮೇಲೆ ಹೆವಿ ಅಟ್ಯಾಕ್ ಮಾಡ್ತಾರೆ. ಸ್ಪೈಡರ್ ಮ್ಯಾನಿಗೆ ಕಂಟ್ರೋಲ್ ಸಿಗ್ತಿಲ್ಲ. ಅಗೇನ್ ಇವನ ಒಂದು ಐಸ್ ಬ್ಲ್ಯಾಕ್ ಆಗ್ಬಿಟ್ಟು ಅವನು ಸೈಕೋ ಡಾರ್ಕ್ ಪರ್ಸನ್ ಬೂಸ್ಟ್ ಆಗ್ಬಿಟ್ಟು ಹೊರಗೆ ಬಂದ್ಬಿಡ್ತಾನೆ. ಬಟ್ ಈ ಸಲ ಸ್ಪೈಡರ್ ಮ್ಯಾನ್ ಯಾರನ್ನು ಕಿಲ್ ಮಾಡೋದಿಲ್ಲ, ಜಸ್ಟ್ ಇಂಜುರಿ ಮಾಡ್ತಾನೆ ಅಷ್ಟೇ. ನನ್ನೊಳಗಡೆ ಗುಡ್ ಮತ್ತೆ ಬ್ಯಾಡ್ ಎರಡೂ ಇದೆ ಅಂತ ಹೇಳ್ಬಿಟ್ಟು ಐ ಕ್ಯಾನ್ ಕಂಟ್ರೋಲ್ ಇಟ್ ಅಂತ ಹೇಳ್ತಾನೆ. ಸ್ಪೈಡರ್ ಮ್ಯಾನ್ ಜೀನ್ ಹತ್ರ ಹೋಗ್ಬಿಟ್ಟು ಈ ವರ್ಲ್ಡ್ ನೀನ್ ಅನ್ಕೊಂಡಷ್ಟು ಬ್ಯಾಡ್ ಅಲ್ಲ ಅಂತ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಜೀನು ವಿಲ್ ನ ಕೊಲ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾಳೆ. ಸ್ಪೈಡರ್ ಮ್ಯಾನ್ ಹೇಳ್ತಾನೆ ಇರ್ತಾಳೆ, ನೀನ್ ಅವನ್ನ ಕೊಂದ್ರೆ ನಿನ್ನ ಅಕ್ಕ ವಾಪಸ್ ಬರೋದಿಲ್ಲ, ಪ್ಲೀಸ್ ಬಿಟ್ಬಿಡು. ಜೀನು ಹೆದರಿಸ್ತಾಳೆ, ನೀನು ಅನ್ಕೋಬೇಡ ನಾನು ನಿನ್ ಮೈಂಡ್ ಒಳಗೆ ಹೋಗಕ್ ಆಗೋದಿಲ್ಲ ಅಂತ, ಹೋಗ್ ತೋರಿಸ್ಲಾ ಅಂತ ಕೇಳ್ತಾಳೆ. ಅದಕ್ಕೆ ಸ್ಪೈಡರ್ ಮ್ಯಾನ್ ಫುಲ್ಲು ಸ್ವ್ಯಾಗ್ ಮತ್ತೆ ಔರಾ ಇಂದ ಹೇಳ್ತಾನೆ, ಗೋ ಹೆಡ್
ಟ್ರೈ. ಈ ಸೀನ್ ಮಾತ್ರ ಫುಲ್ಲು ಚಿಲ್ಸ್ ಬಂದ್ಬಿಡ್ತು ಗುರು. ಯಾಕಂತಂದ್ರೆ ಈ ಒಂದು ಸ್ವ್ಯಾಗ್, ಈ ಒಂದು ಆಟಿಟ್ಯೂಡ್ ಮತ್ತೆ ಕಾನ್ಫಿಡೆನ್ಸ್ ನೋಡೋದಕ್ಕೆ ಬಹಳ ಖುಷಿಯಾಗಿತ್ತು. ಜೀನು ಡೈರೆಕ್ಟ್ ಆಗಿ ಸ್ಪೈಡರ್ ಮ್ಯಾನ್ ದೇಹದೊಳಗೆ ನುಗ್ಬಿಡ್ತಾಳೆ. ಬಟ್ ಸ್ಪೈಡರ್ ಮ್ಯಾನ್ ಮೈಂಡ್ ಒಳಗಡೆ ಹೋಗಿದ್ದಾಗ ಪೀಟರ್ನ ಅತ್ತೆ ಅಂದ್ರೆ ಆಂಟ್ ಮೇ ಅಲ್ಲಿ ಇದ್ಲು. ಅವಳು ಹೇಳ್ಕೊಟ್ಟ ಮಾತುಗಳು ಜೀನ್ಗೆ ಕೇಳಿಸ್ತಾ ಇರುತ್ತೆ. ದೊಡ್ಡ ಪವರ್ ಬಂದಾಗ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ವರ್ಲ್ಡ್ ಕಂಪ್ಲೀಟ್ ಬ್ಯಾಡ್ ಅಲ್ಲ ಅಂತ ಹೇಳ್ತಾಳೆ. ಅಲ್ಲಿ ಪೀಟರಿನ ಆಂಟ್ ಮೇ ಹೇಳೋ ಮಾತುಗಳು ಆ ಒಂದು ಜೀನಿಗೆ ಬಹಳ ಟಚ್ ಆಗ್ಬಿಡುತ್ತೆ ಹಾರ್ಟಿಗೆ. ಇವೆಲ್ಲ ನಡೀತಿರ್ಬೇಕಾದ್ರೆ 1 ಕಿಲೋಮೀಟರ್ ದೂರದಲ್ಲಿ ಇದ್ನಲ್ಲ ಫ್ರಾಂಕೋ, ಅವನು ಜೀನ್ ಮೇಲೆ ಗನ್ನ ಏಮ್ ಮಾಡ್ಬಿಟ್ಟು ಬುಲೆಟ್ ನ ಫೈರ್ ಮಾಡ್ಬಿಟ್ಟ. ಸ್ಪೈಡರ್ ಮ್ಯಾನಿಗೆ ಮೈಂಡ್ ಕಂಟ್ರೋಲ್ ತಗೋತಾ ಇದ್ಲಲ್ಲ ಜೇನು, ಆ ಒಂದು ಕಂಟ್ರೋಲ್ ನಲ್ಲಿ ಇದ್ರೂ ಕೂಡ ಅವನಿಗೆ ಒಂದು ಸ್ಪೈಡಿ ಸೆನ್ಸ್ ಇರುತ್ತಲ್ವಾ, ಅದು ಆಕ್ಟಿವೇಟ್ ಆಗುತ್ತೆ. ಆ ಒಂದು ಬುಲೆಟ್ ಬರ್ತಾ ಇದೆ ಅಂತ ಅವನಿಗೆ ಗೊತ್ತಾಗಿದ ತಕ್ಷಣ ಜೀನಿಗೆ ಸೇವ್ ಮಾಡೋದಿಕ್ಕೆ ಹಗ್ ಮಾಡ್ಬಿಟ್ಟು ಆ ಬುಲೆಟ್ ನ ಅವನ ಬೆನ್ನಿಗೆ ತಗೊಂಡ್ಬಿಡ್ತಾನೆ. ಗನ್ ಫೈರ್ ಮಾಡಿರೋ ಫ್ರಾಂಕಿಗೆ ಫುಲ್ಲು ಗಿಲ್ಟ್ ಆಗುತ್ತೆ. ಈವನ್ ಜೀನಿಗೆ ಕೂಡ ಫುಲ್ಲು ಗಿಲ್ಟ್ ಆಗುತ್ತೆ. ಪೀಟರ್ ನಿಂಗೆ ಏನು ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಪೀಟರಿಗೆ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಜೀನು ತನ್ನ ಮ್ಯಾಜಿಕಲ್ ಪವರ್ ನಿಂದ ಅವನನ್ನ ಸೇವ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇರ್ತಾಳೆ. ಕೊನೆಗೂ ಅವನು ಇಂಜರಿಯಿಂದ ಹೊರಗೆ ಬರ್ತಾನೆ. ಸ್ಪೈಡರ್ ಮ್ಯಾನ್ ಕ್ರಿಟಿಕಲ್ ಆಗಿದ್ದಾನೆ ಅಂತ ಒಂದು ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಎಲ್ಲರೂ, ಇಡೀ ಜನಗಳು ಅವನು ರಿಕವರಿ ಆಗ್ಲಿ ಅಂತ ಪ್ರೇ ಮಾಡ್ತಾ ಇರ್ತಾರೆ. ಪೀಟರ್ ಹಾಸ್ಪಿಟಲ್ ಇಂದ ಹೊರಗೆ ಬರ್ತಾನೆ. ಕ್ರೌಡ್ ನಿಂದ ಈಸಿಯಾಗಿ ಎಸ್ಕೇಪ್ ಆಗೋದಿಕ್ಕೆ ಫ್ರಾಂಕ್ ವಿಂಡೋ ಹತ್ರ ನಿಂತ್ಕೊಂಡ್ಬಿಟ್ಟು ಸ್ಪೈಡರ್ ಮ್ಯಾನ್ ನ ಮಾಸ್ಕ್ ಹಾಕೊಂಡ್ಬಿಟ್ಟು ಜನರಿಗೆ ಯಾಮಾರಿಸ್ತಾನೆ, ನಾನೇ ಸ್ಪೈಡರ್ ಮ್ಯಾನ್ ಅಂತ. ಇವಾಗ ಕ್ಲೈಮ್ಯಾಕ್ಸ್ ಬರುತ್ತೆ. ಪೀಟರ್ ಕೆಫೆಯಲ್ಲಿ ಬರ್ತಾನೆ. ಅಲ್ಲಿ ನೆಡ್ ಸುಮ್ನೆ ಸ್ನಾಕ್ಸ್ ತಿಂತಾ ಇರ್ತಾನೆ. ನೆಡ್ಡಿಗೆ ಈಗ್ಲೂ ಕೂಡ ಪೀಟರ್ ಹತ್ರ ನೆನ್ಪಿರೋದಿಲ್ಲ. ನೆಡ್ಡಿಗೆ ಪೀಟರ್ ಜೊತೆಗಿನ ಆ ಪಾರ್ಟಿ ಮೀಟಿಂಗ್ ಮಾತ್ರ ನೆನ್ಪಿರುತ್ತೆ. ಇಬ್ಬರು ಹ್ಯಾಂಡ್ ಶೇಕ್ ಮಾಡ್ತಾರೆ. ಬಟ್ ಅದು ನಾರ್ಮಲ್ ಹ್ಯಾಂಡ್ ಶೇಕ್ ಅಲ್ಲ, ಅದು ಪೀಟರ್ ಮತ್ತೆ ನೆಡ್ ಮಾತ್ರ ಮಾಡ್ತಾ ಇದ್ದಿದ್ದ ಹ್ಯಾಂಡ್ ಶೇಕ್. ಅದು ಅವರು ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ನೆಡ್ಡಿಗೆ ಆ ಒಂದು ಹ್ಯಾಂಡ್ ಶೇಕ್ ಇನ ಒಂದು ಪ್ಯಾಟರ್ನ್ ನೆನಪಾಗ್ಬಿಡುತ್ತೆ. ನೆಡ್ ಲಾಸ್ಟಿಗೆ ಹೇಳ್ತಾನೆ, ಪೀಟರ್ ಪಾರ್ಕರ್. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ವಿಡಿಯೋ ಆಫ್ ಮಾಡಬೇಡಿ ಗೈಸ್, ಇನ್ನ ಪೋಸ್ಟ್ ಕ್ರೆಡಿಟ್ ಸೀನ್ ಬಾಕಿ ಇದೆ. ಮಾರ್ವೆಲ್ ಮೂವೀಸ್ ಮತ್ತೆ ಪೋಸ್ಟ್ ಕ್ರೆಡಿಟ್ ಸೀನ್ ಇಲ್ಲ ಅಂದ್ರೆ ಹೆಂಗೆ? ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ನೆಡ್ಡಿನ ಸ್ಪೈಡಿ ಟ್ರ್ಯಾಕರ್ ಆಪ್ ಇರುತ್ತಲ್ಲ, ಅದು ಸ್ಪೈಡರ್ ಮ್ಯಾನ್ ಲೊಕೇಶನ್ ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ, ತೋರಿಸ್ತಾ ಇರುತ್ತೆ. ಸ್ಪೈಡರ್ ಮ್ಯಾನ್ ಅರ್ತ್ ನಲ್ಲೇ ಇದ್ದವನು ಇದ್ದಕ್ಕಿದ್ದಂತೆ ಮಾಯ ಆಗ್ಬಿಡ್ತಾನೆ. ಅವನ ಲೊಕೇಶನ್ ಇವಾಗ ಅರ್ತ್ ನಿಂದ ಔಟರ್ ಸ್ಟೇಟ್ ಅಂದ್ರೆ ಔಟರ್ ಸ್ಪೇಸ್ ನಲ್ಲಿ ತೋರಿಸ್ತಾ ಇದೆ. ಅಂಡ್ ಬ್ಲಾಕ್ ಸ್ಕ್ರೀನ್ ಮೇಲೆ ವೈಟ್ ಫಾಂಟ್ ಅಲ್ಲಿ ಬರುತ್ತೆ, ಸ್ಪೈಡರ್ ಮ್ಯಾನ್ ವಿಲ್ ರಿಟರ್ನ್. ಅದು ಎಲ್ಲಿ ರಿಟರ್ನ್ ಆಗುತ್ತೆ, ಡೂಮ್ಸ್ ಡೇ ಅಲ್ಲೋ ಅಥವಾ ಬೇರೆ ಮೂವೀಸ್ ಅಲ್ಲೋ ಅಂತ ಗೊತ್ತಿಲ್ಲ. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಕಂಪ್ಲೀಟ್ ಸ್ಟೋರಿ ಮತ್ತೆ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಏನೇ ಡೌಟ್ ಇದ್ರು ಮೂವಿಯ ಬಗ್ಗೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಿಮ್ಮ ಒಂದು ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಸೊ ಗೈಸ್, ಸಿಗೋಣ ಯಾವ್ದಾದ್ರು ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.